ಇತ್ತು ತುಣುಕು ನೋಡಕ್ಕೆ. ನಾನು ಅದನ್ನ ವಾಪಸ್ ಅಂದರೆ ನೀವು ಒಳ್ಳೆ ಇದಕ್ಕೆ ದಾರಿಗೆ ನೀವು ಓಡ್ತಾ ಇದ್ರಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅದು ಡೆಫಿನೆಟ್ಲಿ ಫೇಲ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಅದು ಫೈಲ್ ಆಗೋದೇ ಇಲ್ಲ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಅಲ್ಲ ಬಟ್ ನನಗೆ ಅನಿಸ್ತು, ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ಇಲ್ಲ, ನಾವು ಏನಕ್ಕೆ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕಂದ್ರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನೆಂದ್ವಿ, ಇವಾಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟೇ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ನಂಗೆ ಹೆಂಗೆ ಹೇಳಕ್ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ ಇವಾಗ ಇಂಡಿಯಾದಲ್ಲಿ, ಯಾರೂ ಧೈರ್ಯ ಮಾಡಿಲ್ಲ. ನಾವು ಧೈರ್ಯ ಮಾಡ್ತಾ ಇದ್ದೀವಿ ಇವಾಗ 7 ಡಿಸ್ಟಿಕಲ್ಲಿ, ಅದು ನಾವು ಧೈರ್ಯ ಮಾಡ್ತಾ ಇದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲ್ ಆಗಿ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡದೇ ಇರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದೀವಿ. ಈ ಫಿಲಂ ಮೂಲಕ ಏನಾದರೂ ಸಂಸ್ಕೃತಿನ ಎತ್ತಿ ಹಿಡಿತೀರಾ ಅಂತ? ಖಂಡಿತ ನಮ್ಮ ಇಂಡಿಯನ್ ಸಂಸ್ಕೃತಿನ ಎತ್ತಿ ಹಿಡಿದಿದ್ದೀವಿ ಮೇಡಮ್. ನಾವು ಹಿಂಗೆ ಇಂಡಿಯನ್ ಸಂಸ್ಕೃತಿ ಮೇಡಮ್, ಇದು ಎಲ್ಲರಿಗೂ ಅನ್ವಯಿಸುವಂಥದ್ದು. ಅದಕ್ಕೆ ನಾವು ಹೇಳಿದ್ರೆ ಇಂಡಿಯನ್ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಅದು ನೀವು ಬಾಯಲ್ಲೇ ನಾವು ತಿಳ್ಕೋಬೇಕು ಮೇಡಮ್. ಇವತ್ತು ಸೆನ್ಸಾರ್ ಅವರು ಸಿನಿಮಾ ನೋಡಿದ್ರು, ಅವರೇನಾದ್ರೂ ಸ್ಪೆಷಲ್ ಆಗಿ ಹೇಳಿದ್ರಾ ಅಂತ? ಯಾಕಂದ್ರೆ ನೀವು ಕೂಡ ಟೆನ್ಷನ್ ಆಗಿ ಕೂತಿದ್ದೀರಿ ಇಬ್ರು ಕೂಡ. ಮೇಡಮ್ ಟೆನ್ಷನ್ ಕೊಡುದಿಲ್ಲ, ಕಾಪಿ ಹೇಳಿದ್ವಿ, ಕಾಪಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಪಿಗೋಸ್ಕರ ಕಾಯ್ತಾ ಇದ್ವಿ. ನಮ್ಗೆ ಟೆನ್ಷನ್ನೇ ಇಲ್ಲ ಮೇಡಮ್. ಕಾಪಿ ಹೇಳಿದ್ವಿ, ಕಾಪಿ ಬರೋದು ಲೇಟ್ ಆಯ್ತು ಅಂತ ನಾವು ದಾರಿ ಕಾಯ್ತಾ ಇರ್ತಾರ ಆ ತರ ಬಾಗಿಲು ಕಾಯ್ತಾ ಇದ್ವಿ ಮೇಡಮ್. ಇಲ್ಲ ಟೆನ್ಷನ್. ಮೇಡಮ್ ಅವ್ರು ಏನು ಹೇಳಿಲ್ಲ, ಪಿಕ್ಚರ್ ನೋಡಿದರೆ 3 ದಿನ ಆದ್ಮೇಲೆ ಗೊತ್ತಾಗತ್ತೆ ಮೇಡಮ್. ಅದಂತ ಏನು ಹೇಳಿಲ್ಲ. ಹೋಟೆಲ್ ಖುಷಿಯಾಗಿದ್ರು, ನಾವು ಖುಷಿಯಾಗಿದ್ವಿ. ನಾವು ಬಂದು 3 ಅವರ್ ಅಲ್ಲಿ ಕೂತಿದ್ವಲ್ಲ ಕಾಪಿಗೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ವಿ ಅಷ್ಟೇ. Arjun Jana, mass can be a competition in terms of theaters or what? ಮೇಡಮ್, ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ KVN ಅವರು. ಸೊ ತುಂಬ ಪಾಸಿಟಿವ್ ಆಗಿದೆ ಎಲ್ಲನೂ. 2 ಸಿನಿಮಾಗೆ ಮಾರ್ಕ್ಗಾಗಲಿ 45ಗಾಗಲಿ ವಿ ಹ್ಯಾವ್ ಸ್ಪೇಸ್ ಟು ಕಮ್. ಅದೇ ಸುಪ್ರೀತ್ ಅವ್ರು ಹೇಳಿರೋದು. ಇನ್ನೂ ಡೀಟೇಲ್ ಆಗಿ ಖಂಡಿತ ಸುಪ್ರೀತ್ ಅವರೇ ಇದನ್ನ ಕರೆಕ್ಟಾಗಿ ಹೇಳಿದ್ರೆ ಅದಿರುತ್ತೆ. ಬಟ್ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಆಫ್ ದ ಫಿಲ್ಮ್ಸ್. ಮೇಡಮ್ 2 ಕನ್ನಡ ಪಿಕ್ಚರ್ ಮೇಡಮ್, 2 ನಮ್ಮ ಪಿಕ್ಚರೇ ಮೇಡಮ್, ಎಲ್ಲ ನಮ್ಮದೇ ಮೇಡಮ್. ಅಲ್ಲ, ಇದು ನಾವು ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ ಮೇಡಮ್, ಖಂಡಿತ ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ. 2 ಕನ್ನಡ ಪಿಕ್ಚರು, ಎಲ್ಲ ನಮ್ಮ ಕನ್ನಡದವರು ನಮ್ಮ ಕೈ ಹಿಡಿತಾರೆ ಅಂತ 2 ಪಿಕ್ಚರು ಹಿಡಿತಾರೆ ಮೇಡಮ್. ಏನು ಸರ್ ಮಾತಾಡಿದೆ ಸರ್, ಡೆಫಿನೆಟ್ಲಿ ಒಂದೇ ಇದರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸುದೀಪ್ ಸರ್ ಬ್ಲೆಸ್ ಮಾಡಿದ್ದಾರೆ, ಅವರು ಕೂಡ ನಮ್ಮ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಸಿನಿಮಾ ನೋಡ್ತೀವಿ ಸರ್, ದೇರ್ ಇಸ್ ನೋ ಪ್ರಾಬ್ಲಮ್. ಶಿವಣ್ಣ, ರಾಜ್ ಶೆಟ್ಟಿ ಸರ್ ಮತ್ತೆ ಉಪೇಂದ್ರ 3 ಜನ ಇದ್ದಾರೆ. 15ಕ್ಕೆ ಟ್ರೈಲರ್ ಲಾಂಚ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಪ್ರಚಾರದ ಪ್ಲಾನ್ ಯಾವ ತರ ಇದೆ? ಎಲ್ಲೆಲ್ಲಿ ಹೋಗ್ತೀರಾ? ಎಲ್ಲೆಲ್ಲಿ ನಿಮ್ದು ಸ್ಟಾಪ್ಗಳಿದೆ ಸರ್? ಎಲ್ಲ ಕಡೆನೂ ಈ ಸಿನಿಮಾ ರಿಲೀಸ್ ಆಗ್ತಿರೋ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈಲರ್ ಮಾಡಿದ್ದೀವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ವಿಲ್ ಗೋ ದೇರ್ ಅಂಡ್ ಒಂದು ಇವೆಂಟ್ ಮಾಡ್ತೀವಿ. ಆ್ಯಂಡ್ ಇದು ರಿಲೀಸ್ಗೆ 10 days ಏನಿದೆ ರ್ಯಾಪಿಡ್ ಪ್ರಮೋಷನ್ಸ್ ಇರುತ್ತೆ ಸರ್. ಯಾಕಂದರೆ 3 ಜನ ಹೀರೋ ಇರೋದ್ರಿಂದ 3 ಜನ ಡೇಟ್ಸು ನಾನು ತೊಗೊಬೇಕು. ಸೊ ಎಲ್ಲರೂ 15ನೇ ತಾರೀಕಿಂದ ಜನವರಿ 5ನೇ ತಾರೀಕುವರೆಗೂ ನಮ್ಮ ಜೊತೆಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 15th ಟ್ರೈಲರ್ ರಿಲೀಸ್ ಆಗಿದ ತಕ್ಷಣ ರ್ಯಾಪಿಡ್ ಆಗಿ ಪ್ರಮೋಷನ್ಸ್ ಹ್ಯೂಜ್ ಆಗಿರುತ್ತೆ ಸರ್. KVN ಅವರೇ ಎಂಟೈರ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಯಾವ್ದಾದ್ರು ಡಿಸ್ಟ್ರಿಬ್ಯೂಟರ್ ಅಥವಾ ಹೀರೋ? ಸರ್ ನಾಳೆ ಅದ್ರದ್ದು ಬಾಂಬೆನಲ್ಲಿ ಒಂದು ಮೀಟಿಂಗ್ ಇದೆ ಸರ್ ನಮ್ಮದು. ನಾಳೆ ಎಲ್ಲ ಕನ್ಫರ್ಮ್ ಆಗೋಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಕರ್ನಾಟಕ KVN 100%. ಪ್ರೊಡ್ಯೂಸರ್ ಯಾವಾಗೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಸರ್. ಆಸ್ ಎ ನಿರ್ಮಾಪಕರಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಬಿಸ್ನೆಸ್ ವಿಚಾರವಾಗಿ ಯಾವ ತರ ಮಾತುಕತೆಗಳು ಆಗ್ತಾ ಇದೆ ಅಂತ ನಾಳೆ ಗೊತ್ತಾಗತ್ತೆ ಸರ್. ನಾಳೆ ಹೋಗ್ತಾ ಇದೀವಿ, ನಾಳೆ ಗೊತ್ತಾಗತ್ತೆ ಸರ್. ಸರ್ ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ಅಂತಲ್ಲ, ಒಳ್ಳೆ ನಮ್ಮ ಹೇಳಿಲ್ವ ಸಂಸ್ಕೃತಿನ ನಮ್ಗೆ ಅಂತ ಎತ್ತಿದ್ದೀವಿ ಸರ್. ನಮ್ಮ ಇಂಡಿಯನ್ ಸಂಸ್ಕೃತಿನ ಇದು ಮಾಡ್ತಾ ಇದೀವಿ. ಅದು ನಮ್ಗೇನು ಬಿಸ್ನೆಸ್ ಆಗಲಿ ನಮ್ಮ ಜನಗಳೇ ಕೊಡ್ತಾರೆ ಸರ್ ನನಗೆ ಪಿಕ್ಚರ್ ರಿಲೀಸ್ ಆದಾಗ. ಖಂಡಿತ ಅದಂತ ನಾವು
ನಮ್ಮ ಪಿಕ್ಚರ್ ಅಂತ ನಾನು ಪದೇ ಪದೇ ನಾನು ಹೇಳ್ತಾ ಇಲ್ಲ ಸರ್, ಅದನ್ನ ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ನಾವು ಅಂತ. ನಾವು ಅದೇ ಹೇಳಿದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಸಬ್ಜೆಕ್ಟ್ ತಗೊಂಡಿದ್ವಿ. ಫಸ್ಟ್ ಟೈಮ್ ಇವಾಗ ನಾವು ಟ್ರೈಲರು ನಾವು 7 ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದ್ವಿ. ಏನ್ ಮಾಡಿದ್ರು ಸ್ಪೆಷಲ್ ಆಗೇ ಮಾಡ್ತಾ ಇದೀವಿ. ಅದು ಮಾಡ್ತಾ ಇರೋದು ದೇವ್ರು ಮಾಡಿಸ್ಕೊತಾ ಇದಾರೆ ಸರ್. ನಾವು ಮಾಡ್ಬೇಕು ಅಂತ ಹೇಳಿ ಅದೇನೋ ಆಟೋಮೆಟಿಕ್ ಐಡಿಯಾಗಳು ಬರ್ತಾ ಇದೆ. ಹಿಂಗ್ ಮಾಡೋಣ ನಾವು ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಅದು ಹಂಗೆ ಬರ್ತಾ ಇದೆ. ಖಂಡಿತ ಜನಗಳಿಗೂ ಹಂಗ ತಲುಪತ್ತೆ ಅಂತ ನಾವು ಇದ್ ಮಾಡ್ತಾ ಇದೀವಿ ಸರ್. UA ಅಂದ್ರೆ ಉಪೇಂದ್ರ ಆನಂದ್ ಇಬ್ರು ಸಿಗ್ತಾರೆ. ಸೊ ಸೆನ್ಸಾರ್ ಅಲ್ಲಿ ನಿಮ್ಗೆ ಯಾವ್ದು ಸಿಗ್ಬೋದು ಸರ್? ಈಗ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಸರ್. 3 ದಿವಸ ಮೇಲೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್, ಅದು ಸಿಕ್ಕಿದೆ ಅಂತ. ಯಾಕೆ ಸರ್ 3 ದಿವಸ? ನಾವು 3 ದಿವಸ ಬೇಕಂತ ಸರ್ಟಿಫಿಕೇಟ್ ಕೊಡಕ್ಕೆ ಸರ್. ಆ ಪರೀಕ್ಷೆ ಅಥವಾ ಆ ಟೈಮಲ್ಲಿ ಎಲ್ಲ ನೋಡಿ ಸಿನಿಮಾ ನೋಡಾದ್ಮೇಲೆ ಅವ್ರನ್ನ ಎದುರಿಸೋದು ಇರುತ್ತೆ ಸೆನ್ಸಾರ್ ಆಫೀಸರ್. ಆ ಮೂಮೆಂಟ್ನೇ ಹೆಂಗಾಯ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ಎದೆ ಬಡಿತ ಜೋರಾಗಿ ಹೋಗಿತ್ತು ಸರ್. ನಾವು ಆಚೆ ಕೂತಿದ್ದಾಗ್ಲೇ ಒಂದು 1.5 hour ಒಳಗಡೆ ತುಂಬಾ ಡಿಸ್ಕಷನ್ ಆಗ್ತಾ ಇತ್ತು ಸಿನಿಮಾ ಬಗ್ಗೆ. ಎವ್ರಿಥಿಂಗ್ ಅವ್ರು ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು ನಮ್ಗೆ ಬಹಳ ಹೆಮ್ಮೆ ಆಯ್ತು ಸರ್. ಸೊ ಎಲ್ಲ ವಿಚಾರಗಳನ್ನ ಸೆನ್ಸಾರ್ ಆಫೀಸರ್ಸ್ ಅಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು. ಅಲ್ಲಿ ಒಂದು 5 ಜನ ಇದ್ರಲ್ಲ, ಎಲ್ಲರೂ ಅಷ್ಟು ತೂಕವಾಗಿ ಆ ಫಿಲ್ಮ್ ಎವ್ರಿ ಮೂಮೆಂಟ್ ನೋಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ದಾರೆ. ಸುಮಾರು ವಿಷಯ ಮಾತಾಡ್ತಾರೆ. ನಮ್ಮ ಹತ್ರ ಒಂದು 1/2 hour ಮಾತಾಡೋದು. ಸೆನ್ಸಾರ್ ವೆಂಟ್ ವೆರಿ ಪಾಸಿಟಿವ್ಲಿ ಸರ್. ಅಷ್ಟೇ ಹೇಳ್ಬೋದು, ಯಾಕಂದ್ರೆ ನನಗೆ ಅಷ್ಟೇ ಪರ್ಮಿಷನ್ ಇದೆ ಅದು. ಎಡಿಟಿಂಗ್ ರೂಮ್ ಕಡೆ ಕಳಿಸ್ತಾವ್ರ ಸರ್ ನಿಮ್ನ? ಇಲ್ಲ ಸರ್, ನೀವು ಹಂಗೆ ಕ್ವಶನ್ ಇಂಡೈರೆಕ್ಟ್ ಆಗಿ ಸೆನ್ಸಾರ್ ಕೊಟ್ಟಿದ್ದಾರೆ ಅಂತ ಕೇಳ್ತೀವಿ ಸರ್. ಅದೇ ಡೆಫಿನೆಟ್ಲಿ ಸರ್. ಏನಂದ್ರೆ ಅಲ್ಲಿ ಕೆಲವು ಅವ್ರದ್ದೇನೋ ರೂಲ್ಸ್ ಇದೆ ಸರ್, 3 days ಅಲ್ಲೂ ಆಚೆ ಹೇಳಂಗಿಲ್ಲ ಅಂತ. Arjun Jani, are you limiting this only to 5 languages, sir? Because this can be made. ಮೇಡಮ್, ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇತ್ತು ಅದರ್ ಲ್ಯಾಂಗ್ವೇಜಸ್ ಲೈಕ್ ಚೈನೀಸು ಆ್ಯಂಡ್ ಕೊರಿಯನ್ ಎಲ್ಲ. ನಾವು ಇಷ್ಟು ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿದೆ. ಅಣ್ಣನು ಪಾಪ ತುಂಬ ಸಪೋರ್ಟ್ ಮಾಡಿದ್ರು 4 ವರ್ಷದಿಂದ. ಸೊ ಡೆಫಿನೆಟ್ಲಿ ಇಲ್ಲಿ ಚೆನ್ನಾಗಿ ಆಗೇ ಆಗುತ್ತೆ. ಇಲ್ಲ ಆದಮೇಲೆ ಖಂಡಿತ ಬಿಟ್ಟು ಹೋಯ್ತು ಮೇಡಮ್. ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ ಸಕ್ಸಸ್ಫುಲ್ ಆದಂತವ್ರು ಸರ್. ನೀವು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಮತ್ತೆ ಸಿನಿಮಾ ಡೈರೆಕ್ಷನ್ ಹೇಗಿತ್ತು ಸರ್ ಆ ಒಂದು ಜರ್ನಿ ಮತ್ತೆ ಜವಾಬ್ದಾರಿ? ಸರ್, ನಾನು ಈ 20 years ಆಯಿತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. 150 ಸಿನಿಮಾ ಆಗಿದೆ ಸರ್. ಅದಷ್ಟು ಟೆನ್ಷನ್ ಇದು ಒಂದೇ ಫಿಲ್ಮ್ ಸರ್. ಅವಾಗ ಏನು ಅನ್ಸಿಲ್ಲ ಸರ್. 1 ವರ್ಷಕ್ಕೆ 25 ಸಿನಿಮಾ ಎಲ್ಲ ಮಾಡಿದ್ದೀನಿ ಮ್ಯೂಸಿಕ್. ಯಾವತ್ತೂ ನನಗೆ ಆ ಪ್ರೆಷರ್ ಅನ್ಸಿಲ್ಲ. ಈಗಲೂ ಈ ಸಿನಿಮಾ ಮಾಡ್ಬೇಕಾದ್ರೆ ನಂದು ಸಾಂಗ್ಸ್ ಬರ್ತಾನೆ ಇದೆ. ಮ್ಯೂಸಿಕ್ ಕಡೆ ನನಗೆ ಯಾವತ್ತೂ ಪ್ರೆಷರ್ ಅನ್ಸಿಲ್ಲ. ಬಟ್ ಈ ಫಿಲ್ಮ್ ತುಂಬ ದೊಡ್ಡ ಜವಾಬ್ದಾರಿ ಸರ್. ನನಗೆ ಪ್ರೆಷರ್ ಅನ್ನೋದಕ್ಕಿಂತ ನನ್ನ ನಂಬಿ ಒಬ್ಬರು ನಿರ್ಮಾಪಕರು ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ಇಲ್ಲಿ ಹಾಕಿದ್ದಾರೆ. ಆ ದುಡ್ಡು, ಆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಿಸೋವರೆಗೂ ನನಗೆ ಟೆನ್ಷನ್ ಇರುತ್ತೆ ಸರ್. ಬೇರೆ ಡೈರೆಕ್ಟರ್ಗಳಿಗೆ ಒಂದು ದ್ರಾಕ್ಷಿ ಗೊಂಚಲ ತರ ಹಾಡುಗಳು ಕೊಡ್ತಿದ್ರಿ ಸಿನಿಮಾಗಳಿಗೆ. ಆ ಸಾಂಗ್ ಈ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಂಗಿದೆ ಸಿನಿಮಾದಲ್ಲಿ ಅಂತ ಕೇಳ್ಬಿಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ರು. ನನಗೆ ಆ ಸ್ಕ್ರಿಪ್ಟ್ಗೆ ಬೇಕು ಅದು ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ಬೇಕು ಅಂತ ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲ್ಯಾನ್ಡ್ ಆಗಿ ಏನೂ ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗಲೂ ನನ್ನ DTS ಇಂಜಿನಿಯರ್ಸು ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನಾದರೂ ನನ್ನ ಒಳಗಡೆ ಇರೋ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರು ಆಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್, ನೀವು ಮ್ಯೂಸಿಕ್ ಡೈರೆಕ್ಟರ್ ಥರ ಮಾತಾಡಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಸೀಕ್ವೆನ್ಸ್ ವೈಸ್ ಯಾವುದು ಸಾಂಗ್ಸ್ ಬರಲ್ಲ? ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಬರ್ತಾನೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಸರ್ ಏನಾದ್ರು ಕಡಿಮೆ ಮಕ್ಕಳಿದ್ರೆ ಆಯ್ತು ಸರ್ ಸಾಂಗ್ ಕಡಿಮೆ ಮಕ್ಕಳು ಅಂತ ಹೇಳಿದ್ರೆ ಅನ್ಸುತ್ತಲ್ವಾ? ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್ ಅವರಿಗೆ ಗಾಳಿಪಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಒಬ್ಬ ಹೀರೋಯಿನ್ಗಳು ಡೈ ಹೊಡಿಯೋದಕ್ಕೆಲ್ಲ ರಮೇಶ್ ಸರ್ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ ಸರ್. ಯಾಕಂದ್ರೆ ಕತೆ ಹೆಂಗಿದೆ ಅದು. ಇವಾಗ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಅಣ್ಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡ್ಲ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೈಜಾಗಿ ನಾನು ತಲೆನೇ ಹಾಕಲಿಲ್ಲ ಸರ್. ಅವ್ರೊಂದು ಅಣ್ಣ ಚೆನ್ನಾಗಿದೆ ನಾನು ಹೇಳ್ತಾ ಇದ್ವಿ, ಚೆನ್ನಾಗಿಲ್ಲ ಅಂತ ಇದ್ವಿ. ಬಟ್ ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್ ಅದು.